ಇವ್ರೆಲ್ಲ ನಿಮ್ಮ ಸಂಬಂಧಿಕರ? ಬಿಸ್ನೆಸ್ ಪಾರ್ಟ್ನರ್ಗಳ್ರಿ. ಈದೀದಿ ಬಂಗಾಳ ಬಿಸ್ನೆಸ್ ನೋಡ್ಕೋತಾರೆ, ಆ ಕಾಕ ಬಿಹಾರಲ್ಲಿ, ಇವರು ಯುಪಿಲಿ, ಇವರು ಮುಂಬೈಲಿ, ಮತ್ ಇವ್ರದ್ದು ಚೆನ್ನೈ, ಮತ್ ಇವರು ಅಂಗಡಿ ಓಪನ್ ಮಾಡಿರೋದು ಡೆಲ್ಲಿಲಿ. ಪೂರಾ ದೇಶದಲ್ಲಿ ಬಿಸ್ನೆಸ್ ನಡೀತಿದೆ ರೀ, ದಂಧೆ ನಡೀತಿದೆ. ಮತ್ತೆ ನಾವು ಕುಂತ್ ನೋಡ್ತೀನಿ. ಇದು ಇಂಡಿಯನ್ ಇಡ್ಲಿ, ಚೈನೀಸ್ ಅಲ್ಲ. ಮದುವೆ ಗಂಡು ನೀವೇ ತಾನೆ? ಮತ್ಯಾರಿದಾರ್ರಿ? ನೋಡಿ, ಅಜ್ಜಿ ಮಾಡಿರೋ ಗಂಟಿದೆ, ಆಸ್ತಿ ಇದೆ, ಹೆಸರಿದೆ, ಗೌರವ ಇದೆ. ಮದ್ವೆ ಆದ್ಮೇಲೆ ಸಿಕ್ಬಿಡುತ್ರಿ. ಹಲೋ, ಗಂಡು ಯಾರಾಗ್ತಾರಂತ ಫಿಕ್ಸ್ ಆಗಿಲ್ಲ ಇನ್ನು. ಗಂಡು ನಾನಾಗ್ತೀನಿ, ಗೌರವಕ್ಕೆ ಏನು ಕಮ್ಮಿ ಇಲ್ಲ. ಗುರು ನೀನ್ ಸುಮ್ನಿರು, ನಮ್ಮ ಅಂಗಡಿ ಇವ್ರಕ್ಕಿಂತ ದೊಡ್ಡದು. ಗಂಡು ನಾನೇ ಆಗ್ತೀನಿ ಅಲ್ವಾ ಅಪ್ಪ? ಅಪ್ಪ ಅಪ್ಪ ಥತ್ ನಿನ್ನ, ಇವನ್ನ ಬಿಹಾರದಲ್ಲಿ ಮದುವೆ ಗಂಡು ಮಾಡಿದೀವಿ, ಆದ್ರೆ ಇಲ್ಲಿ ಮದುವೆ ಗಂಡು ನಾನೇ. ಓಯ್ ತಾತ, ಎಲ್ಲ ಮದ್ವೆ ನಿಮ್ಮನೇಲೆ ಆಗ್ಬೇಕಾ? ನಾವೇನಿಲ್ ಬೊಂಬೆ ಹೊಡಿಬೇಕಾ? ಓ ಭಾಯ್, ಹೋದ್ ಸಲನು ಬೇರೆ ಯಾರ್ದೋ ಮದುವೆಲಿ ಗಂಡಾಗಿದ್ದೆ ನೀನು. ಈ ಸಲ ನಿಮ್ ಅಂಗಡಿನೂ ನಿನ್ನ ಹೆಸರಲ್ಲಿಲ್ಲ. ನಿಲ್ಲಿ ನಿಲ್ಲಿ ನಿಲ್ಲಿ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಓ ದಾದಾ, ಮದ್ವೆ ಗಂಡು ಇವರ ಮ್ಯಾನೇಜರೇ ಆಗ್ತಾರೆ. ಮದ್ವೆ ಗಂಡು ಚಿಕ್ಕ ಸಾಹೇಬ್ರೇ ಆಗ್ಲಿ. ಯಾ, ಈಸ್ ಅಬ್ಸಲ್ಯೂಟ್ಲಿ ರೈಟ್. ಒನ್ ಮಿನಿಟ್, ವೈ ನಾಟ್ ಮೀ? ಅದೇ ಹೇಳ್ತೀನಿ ನಾನು, ನಾವ್ ಯಾಕೆ ಆಗ್ಬಾರ್ದು? ಈ ಮದ್ವೆದಲ್ಲಿ ಗಂಡು ನಾನೇ ಆಗ್ತೀನಿ. ನೀನ್ ಯಾಕೆ ಆಗ್ಬೇಕು? ನಾನ್ ಆಗ್ತೀನಿ ಗಂಡು. ನಾನೇ ಗಂಡು. ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್, ಮದ್ವೆ ಆದ್ಮೇಲೆ ಮನೆ ನಂದೇ ಅಲ್ವಾ. ಮದ್ವೆ ಗಂಡು ಯಾರಾಗ್ತಾರೆ ಅನ್ನೋ ತೀರ್ಮಾನ ಆಗುತ್ತೆ ಅಂತ ನಿಮಗನ್ಸುತ್ತಾ? ಮತ್ ಪ್ರಧಾನಮಂತ್ರಿ ಯಾರಾಗೋದು ಅನ್ನೋದನ್ನ ಹೇಗ್ ತೀರ್ಮಾನ ಮಾಡ್ತಾರೆ? ದೇಶ ಲೂಟಿ ಹೊಡೆಯುವ ಕುಟುಂಬಗಳು ಆಗಲಿವೆ ಅಬ್ಬೆ ಪಾರಿ, ಈ ಬಾರಿ 400 ಮೀರಿ.